ಕೇವಲ 2 ವೀಳ್ಯದೆಲೆಯಿಂದ ಈ ಒಂದು ತಂತ್ರ ಮಾಡಿದರೆ ಸಾಕು, ನಿಮ್ಮ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿದು ಹೋಗುತ್ತದೆ. ಈ ಜನ್ಮ ಅಲ್ಲ, ಮುಂದಿನ 7 ಜನ್ಮದಲ್ಲೂ ಕೂಡ ನಿಮ್ಮ ಜೀವನಕ್ಕೆ ದುಡ್ಡಿನ ಸಮಸ್ಯೆ ಅನ್ನುವುದು ಬರುವುದಿಲ್ಲ. ಕೋಟಿ ಕೋಟಿಗೆ ಅಧಿಪತಿ ಕೋಟ್ಯಾಧಿಪತಿಗಳಾಗಿ ನಿಮ್ಮ ಸಾಲಗಳು ಎಲ್ಲವೂ ತೀರುತ್ತದೆ. ವ್ಯಾಪಾರ ಅಭಿವೃದ್ಧಿ ಆಗುತ್ತದೆ. ಧನದ ಮೂಲ ಅಂದರೆ ಹಣಕಾಸಿನ ಹರಿವಿನ ಮೂಲಗಳು ಹೆಚ್ಚಾಗುತ್ತಾ ಹೋಗುತ್ತದೆ. ಬೇಡ ಅಂದರೂ ದುಡ್ಡು ಸುರಿದು ಬರುತ್ತದೆ. ಅಂತಹ ಒಂದು ವಿಶೇಷವಾದ ವೀಳ್ಯದೆಲೆಯ ತಂತ್ರ ಯಾವುದು, ಅದನ್ನು ಹೇಗೆ ಮಾಡಬೇಕು ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀನಿ. ಅದೃಷ್ಟ ನಿಮ್ಮದಾಗಬೇಕು. ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತವಾಗಿ ಪರಿಹಾರ ಆಗಬೇಕು ಅಂದರೆ ಈ ತಕ್ಷಣ ನೀವು ಪಂಡಿತ್ ಯಶವಂತರಾವ್ ಗುರುಗಳಿಗೆ ಒಂದೇ ಒಂದು ಕರೆ ಮಾಡಿ ಸಕಲ ಸಮಸ್ಯೆಗೂ ಪರಿಹಾರವನ್ನು ತುಂಬ ಅದ್ಭುತವಾಗಿ ಚೆನ್ನಾಗಿ ಹೇಳ್ತಾರೆ. ಗುರುಗಳೇ ತಿಳಿಸಿರುವ ಹಾಗೆ ವೀಳ್ಯದೆಲೆಯ ತಂತ್ರ ವಂಶ ಪಾರಂಪರಿಕವಾಗಿ ವೀಳ್ಯದೆಲೆಯ ತಂತ್ರದಿಂದ ಸಾಕಷ್ಟು ಜನರಲ್ಲಿ ಶ್ರೀಮಂತಿಕೆಯನ್ನು ತುಂಬಿದ್ದಾರೆ. ಈ ವೀಳ್ಯದೆಲೆಯ ತಂತ್ರವನ್ನು ಮಾಡಲು ಹೆಸರನ್ನೇ ಸೂಚಿಸುವ ಹಾಗೆ ದೊಡ್ಡದಾದ ಅಗಲವಾದ ಲಕ್ಷಣವಾಗಿರುವಂತಹ ಹಚ್ಚ ಹಸಿರಿನ 2 ವೀಳ್ಯದೆಲೆಯನ್ನು ತೆಗೆದುಕೊಳ್ಳಬೇಕು. ಅದಕ್ಕೆ ಕಪ್ಪು ಅರಿಶಿಣ ಮತ್ತು ಸುಜ್ಜಲ ಪುಡಿ ಮಿಶ್ರಣ ಮಾಡಿರತಕ್ಕಂತಹ ಈ ಅರಿಶಿಣವನ್ನು ಚೆನ್ನಾಗಿ ಲೇಪನ ಮಾಡಬೇಕು. ನೀರಿನಿಂದ ಹಾಕುವ ಬದಲು ಹಸುವಿನ ಪವಿತ್ರವಾದ ಗಂಜಲದಿಂದಲೇ ಹಾಕಬೇಕು. ಹಸುವಿನ ಗಂಜಲದಿಂದ ಅರಿಶಿಣವನ್ನು ಕಲಸಿ ಆ ವೀಳ್ಯದೆಲೆಯ ಮೇಲೆ ಹಾಕಿದ ನಂತರ ಒಂದೇ ಒಂದು ಅಲೋವೆರಾ ಗಿಡದ ಬೇರನ್ನು ಗುರುಗಳು ನೀಡುತ್ತಾರೆ. ಈ ಅಲೋವೆರಾ ಗಿಡದ ಬೇರನ್ನು ಮಧ್ಯಭಾಗದಲ್ಲಿಟ್ಟು ಆ ವೀಳ್ಯದೆಲೆಯನ್ನು ಮಡಚಿ ಬಿಗಿಯಾಗಿ ಹಳದಿ ದಾರದಿಂದ ಕಟ್ಟಿ ನಿಮ್ಮ ಮನೆಯ ಕುಲದೇವರ ಮುಂದೆ ಇಟ್ಟು 2 ಕೈಗಳನ್ನು ಜೋಡಿಸಿ ಮಧ್ಯಭಾಗದಲ್ಲಿ ಕೈ ಮುಗಿದು ಮಧ್ಯಭಾಗದಲ್ಲಿ ವೀಳ್ಯದೆಲೆ ಇರುವ ಹಾಗೆ ನೋಡಿಕೊಂಡು ನಿಮ್ಮ ತುಟಿ ಹತ್ತಿರ 2 ಕೈಗಳನ್ನು ಚಾಚಿ ನಿಮ್ಮ ಮನೆಯ ಕಷ್ಟಗಳು ದೂರವಾಗಲಿ, ದುಡ್ಡಿನ ಸಮಸ್ಯೆಗಳು ಪರಿಹಾರವಾಗಲಿ, ಸಾಲದ ಸಮಸ್ಯೆಯಿಂದ ದೂರವಾಗಲಿ, ಬರಬೇಕಿರುವ ದುಡ್ಡು ಬಂದು ಕೈ ಸೇರುವಂತೆ ಆಗಲಿ, ಬಡತನದಿಂದ ಮುಕ್ತಿ ಕೊಡು, ಶ್ರೀಮಂತರೆಡೆಗೆ ದಾರಿ ತೋರಿಸು ಅಂತ ಹೇಳಿಕೊಂಡು ವ್ಯಾಪಾರ ಅಭಿವೃದ್ಧಿ ಆಗಬೇಕು. ಸಣ್ಣ ಸಣ್ಣ ವಿಚಾರದಲ್ಲಿರತಕ್ಕಂತಹ ಸಮಸ್ಯೆಗಳು ಪರಿಹಾರ ಆಗಬೇಕು. ಯಾವುದೇ ರೀತಿಯಾದಂತಹ ಹಣಕಾಸಿಗೆ ಸಂಬಂಧಪಟ್ಟಂತಹ ತೊಂದರೆ ಮುಂದೆ ಬಂದರೂ ಕೂಡ ಅದು ಈಗಲೇ ಪರಿಹಾರ ಆಗಬೇಕು. ಹಣದ ಹರಿವು ಹೆಚ್ಚಾಗುವಂತೆ ಆಗಲಿ ಅಂತ ಬೇಡಿಕೊಂಡು ಅದನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲ್ಭಾಗದಲ್ಲಿ ಹಸಿರು ಬಟ್ಟೆಯಲ್ಲಿ ಬಿಗಿಯಾಗಿ ಸುತ್ತಿ ಗಂಟು ಹಾಕಿ ಕಟ್ಟಿ 3 ವಾರ ಹೀಗೆ ಮಾಡಿ 4ನೇ ವಾರದಿಂದ ದುಡ್ಡು ಬರ್ತಾ ಹೋಗುತ್ತೆ. ಸಾಕು ಅಂದರೂ ನಿಲ್ಲಿಸೋಕ್ಕಾಗೋದಿಲ್ಲ. ದುಡ್ಡು ಎಣಿಸಲು ಸುಸ್ತಾಗಬೇಕು, ಅಷ್ಟು ಧನಾಗಮನ ಆಗುತ್ತೆ. ಇವತ್ತೇ ಈ ಪರಿಹಾರ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಈ ಒಂದು ಬೇರನ್ನು ಕೇಳಿ ಪಡೆದುಕೊಳ್ಳಲು ಯಶವಂತರಾವ್ ಗುರುಗಳಿಗೆ ಕರೆ ಮಾಡಿ, ಅವರೇ ನಿಮಗೆ ನೀಡುತ್ತಾರೆ.